ಹರ ಸಿದ್ಧ ಸದ್ಗುರು ಪಾದಾಜ್ಜಂ ಜನನೀ ಜನಕಸ್ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ವರಂ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಪರಶಿವನ ಪರಾವತಾರಿ ಭಕ್ತರ ಕಾಮಧೇನು ಕಲ್ಪಧ್ರುವ ಸದ್ಗುರು ಜಗದ್ಗುರು ಸಿದ್ಧಾರೂಢರಲ್ಲಿ ಗುರುನಾಥಾರೂಢರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಷಡ್ಶಾಸ್ತ್ರಕ್ಕೆ ಟೀಕಾ ತಾತ್ಪರ್ಯವನ್ನು ರಚಿಸಿರ್ತಕ್ಕಂಥ ಆರುಢ ಜ್ಯೋತಿ ಶಿವಪುತ್ರ ಅಜ್ಜನರಲ್ಲಿ ಬ್ರಹ್ಮಲೀನ ಪೂಜ್ಯರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀಮಠದ ಅಡಿಯರು ಜ್ಞಾನ ನಿಧಿಗಳು ಜ್ಞಾನ ಬೋಧನೆ ಮಾಡಿರ್ತಕ್ಕಂಥ ನಿರಾಧಾರಿ ಸದ್ಗುರು ಮಾಣಿಕ್ ಪ್ರಭು ಸ್ವಾಮೀಜಿಯವರಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪ್ರಾತಸ್ಮರಣೀಯ ಗುರುದೇವರಲ್ಲಿ ವಂದಿಸುತ್ತಾ ಈ ಕಾರ್ಯಕ್ರಮಗಳಿಗೆ ಭಾಗಿಯಾಗಿರತಕ್ಕ ಮುಮುಕ್ಷಗಳ ಹಿತಚಿಂತಕರು ತಮ್ಮ ಅಂತಃಕರಣದಲ್ಲಿ ಬೆಳಗುವ ಅಪರ ಶಿವನಿಗೆ ವಂದಿಸುತ್ತಾ ಶಿವಸರ್ಪ ತಮ್ಮೆಲ್ಲರಿಗೂ ಶರಣ ಹಾರ್ತಿಗಳು. ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರು ಸುಕ್ಷೇತ್ರ ಕಾಶಿಯ ವಿಶ್ವನಾಥನ ದರ್ಶನವನ್ನು ತಕ್ಕೊಂಡು ಅನ್ನಪೂರ್ಣೇಶ್ವರಿಯ ದರ್ಶನವನ್ನು ತಕ್ಕೊಂಡು ಜಗನ್ನಾಥ ಮಹಾಸ್ವಾಮೀಜಿಯವರ ಬಳಿ ಇರ್ತಕ್ಕಂಥ ಶಿಷ್ಯರು ಎಷ್ಟು ಮಂದಿ? 22 ಮಂದಿ ಸ್ವಾಮೀಜಿಯವರು ಇದ್ರು. ಸಿದ್ಧಾರೂಢಪ್ಪನ ಮೇಲೆ ಬಂದಾಳ ಹಲವಾರು ಕ್ವಶನ್ಗಳು ಮಾಡಿ ಜಗನ್ನಾಥ ಮಹಾಸ್ವಾಮೀಜಿಯವರ ಬಳಿ ಇರ್ತಕ್ಕಂಥ ಶಿಷ್ಯರಿಗೆ ಬೋಧನೆ ಮಾಡಿರ್ತಕ್ಕಂಥ ಜಗದ್ಗುರು ಸಿದ್ಧಾರೂಢಪ್ಪ ಬೋಧನೆ ಮಾಡಿ ಅವ್ರ ಬಳಿ ಇರ್ತಕ್ಕಂಥ ಅಪೇಕ್ಷೆ ವಿಪೇಕ್ಷೆಗಳನ್ನು ಮಲದೋಷ ವಿಕ್ಷೇಪಗಳನ್ನು ಮಲದೋಷಗಳನ್ನು ಹಲವಾರು ದೋಷಗಳನ್ನು ಎಲ್ಲವನ್ನು ಜಗದ್ಗುರು ಸಿದ್ಧಾರೂಢಪ್ಪ ಜ್ಞಾನ ಮುಖಾಂತರ ಅವ್ರ ಅಂತರಂಗದಲ್ಲಿ ಇರ್ತಕ್ಕಂಥ ಬಹಿರಂಗ ದೋಷಗಳು ಎಲ್ಲವನ್ನು ಜ್ಞಾನದಿಂದ ಅವಕ್ಕೆ ಸಮಾಪ್ತಿ ಮಾಡಿದ. ಜ್ಞಾನದಿಂದ ಸಮಾಪ್ತಿ ಮಾಡಿ ಜಗನ್ನಾಥ ಮಹಾಸ್ವಾಮೀಜಿಯವರು ಎಲ್ಲ ಶಿಷ್ಯ ಬಳಗ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದರೆ ಹೀಗೆ ಅದರೊಳಗೆ ಇರ್ತಕ್ಕಂಥ ಇಬ್ಬರು ಶಿಷ್ಯರು ಜಿಜ್ಞಾಸುಗಳು ಹೇಳಿ ಬರ್ತಾರ, ಹೇ ಗುರುದೇವ, ನಿನ್ನ ಬಳಿ ಇರ್ತಕ್ಕಂಥ ಜ್ಞಾನ ನಿನಗಾಗಿ ಆಯಿತು, ಇನ್ನು ಮುಮುಕ್ಷರಿಗೆ ಹಂಚ್ತೀವಿ ಅಂತ ಕೇಳಿದಾಗ ನಂದು ಸತ್ತಲ್ಲ, ಇನ್ನು ಜ್ಞಾನ ನಂದೇನು ಸತ್ತ, ಆಯ್ತು ನೀವು ಕೇಳ್ತೀರ ಅನ್ನೋ ಅಪೇಕ್ಷೆ. ಅದಕ್ಕಲ್ಲಿ ಆರುಢ ಜೊತೆ ಅಜ್ಜರಿ ನಾವು ಹೇಳೋದರಲ್ಲ, 6 ತರನಾದ ಭಾವಕರಿಗೆ ಅನುಗುಣವಾಗಿ ತೋರುವ. ಅರೆ ಗುರುಗಳು ಹೆಂಗದಾರ ಅಂತಂದ್ರೆ 6 ಥರ ಗುರುಗಳದಾರ ಅಂತ ತಮ್ಮ ಸ್ವಾರ್ಥಕ್ಕಾಗಿ ಬೆಳೆಸೋರು, ಎಲ್ಲ ಬದುಕನ್ನು ಮುರಿಯುವಂತವರು, 4 ಅಕ್ಷರ ಕಲಿಸುವಂತವರು ಹಲವಾರು ಗುರುಗಳದಾರ. ಆದ್ರೆ ಭವಬಂಧನ ಬಿಡಿಸುವಂತ ಯೋಗ್ಯ ಗುರು ಇರಲೇಬೇಕಲ್ಲ. ಅವ ಯಾರು? ವಿಹಿತ ಗುರು, ಅವನೇ ಶ್ರೋತ್ರೀಯ ಬ್ರಹ್ಮನಿಷ್ಠ ಸದ್ಗುರುನಾಥ ಅಂತ ಶಾಸ್ತ್ರ ಬರ್ಕೊಂಡು ಬರ್ತಾರೆ. ಅವಾಗ ಸಿದ್ಧಾರೂಢಪ್ಪ ಆ ಮುಮುಕ್ಷ ಹೇಳ್ತಾರ, ನೋಡಪ್ಪ, ಎಲ್ಲಿ ತನಕ ಈ ಯಂತ್ರ ತಂತ್ರ ಕುತಂತ್ರ ಇರ್ತಾವಲ್ಲ, ಅವರು ಮುಂದಿನ ದಿನಮಾನದಲ್ಲಿ ಬ್ರಹ್ಮ ರಾಕ್ಷಸರಾಗಿ ಹುಟ್ಟುತ್ತಾರೆ ಅಂತ ಸಿದ್ಧಾರೂಢ ಹೇಳ್ದ. ಅವರು ಬ್ರಹ್ಮ ರಾಕ್ಷಸರಾಗಿ ಹುಡ್ತಾರ. ಆಮೇಲೆ ಏನು ಮಾಡ್ಲಿಯಪ್ಪ ಅಂತ ಕೇಳಿದಾಗ, ನೋಡಪ್ಪ, ಗುರುತತ್ವ ಎನ್ನುವುದು ಗುರುವಿಲ್ಲದೆ ಎಂತಪ್ಪ ಪುರುಷರ ಮುಕ್ತಿ ಸಂಭರಿಸುವುದು. ಗುರುವಿನ ಗುಲಾಮನಾಗುವ ತನಕ ದೊರೆಯೋಣ ಮುಕ್ತಿ. ಗುರುವಿನ ಗುಲಾಮ ಆಗಲೇಬೇಕು, ಮುಕ್ತಿ ನನಗೆ ಸಿಗಬೇಕು, ಜ್ಞಾನ ನನಗೆ ಸಿಗಬೇಕಾಗಿತ್ತು, ಗುರುವಿನ ಗುಲಾಮ ಆಗಲೇಬೇಕು. ಎಂತಿಂತ ಮಹಾರಾಜರು ಗುಲಾಮರಾಗ್ಯಾರ್ರಿ. ಜಮಖಂಡಿ ಮಹಾರಾಜರು, ಮೊದಲ ಮಹಾರಾಜರು, ಅಕ್ಕಲಕೋಟದ ಮಹಾರಾಜರು, ಎಲ್ಲ ಅಪ್ಪನ ಸಿದ್ಧಾರೂಢಪ್ಪನ ಮೇಲೆ ಎಷ್ಟು ಮಂದಿ ಮಹಾರಾಜರು ಬಂದಿದ್ರು? 34 ಮಂದಿ ರಾಜರು ಬಂದು ಅಪ್ಪನ ಅಂಗಳ ಕಸ ಸೇವಾ ಮಾಡ್ತಿದ್ರು. ಸೋಮರಾಜರಂದ್ರೆ ನಿಮ್ಮೂರಾಜ ಶಾಟ್ರ ಪೆಟ್ರ ಅದರ ಆ ರಾಜರಲ್ಲ,
ಜಮಖಂಡಿ ಮಹಾರಾಜರು ನೀವೇ ನೋಡ್ರಿ ಇದ್ರು ಅವಾಗ. ಈಗ ಮನೆಗಳು ಅದಾವಿಲ್ಲ ಗೊತ್ತು, ನೋಡಾಕ ಅರಮನೆ ಅದಾವು, ಆದ್ರೆ ಅವ್ರ ಅಂಶ ಐತಿ ಇಲ್ಲ ಗೊತ್ತಿಲ್ಲ. ಹಾಗ ಸಿದ್ಧಾರೂಢಪ್ಪ ಹೇಳ್ದ, ಜ್ಞಾನದಿಂದಲೇ ಮುಕ್ತಿ, ಜ್ಞಾನ ಇದ್ದವನಿಗೆ ಮುಕ್ತಿ ಆಗ್ತದಂತೆ ಶಿಷ್ಯರಿಗೆ ಬೋಧನೆ ಮಾಡಿ ನಿನ್ನೆ ದಿವಸ ಕಾಶಿ ಬಿಟ್ಟು ವಾರಣಾಸಿದಿಂದ ವ್ಯಾಸ ಕಾಶಿಗೆ ಬರ್ತಾರ. ಸಿದ್ಧಾರೂಢಪ್ಪ 3 ದಿನ ಅನ್ನ ಸಿಗಂಗಿಲ್ಲ ಕಾಶಿ ಒಳಗ. ವಶಿಷ್ಠ ಮಹರ್ಷಿಗಳಿಗೂ ಹಿಂದಿನ ದಿನಮಾನದೊಳಗೆ ಕಾಶಿ ಒಳಗೆ 3 ದಿನ ಅನ್ನ ಸಿಕ್ಕಿಲ್ಲ. ಅವಾಗ ಸಿದ್ಧಾರೂಢಪ್ಪ ಅಂದ, ಅವನಿಗೆ ಹಿಂದೆ ಹಂಗ 3 ದಿನ ಕಾಶಿ ಒಳಗ ಅನ್ನ ಸಿಕ್ಕಿಲ್ಲ, ನನಗ ಹಂಗ 3 ದಿನ ಅನ್ನ ಸಿಕ್ಕಿಲ್ಲ, ನನ್ನ ಪ್ರಾರಬ್ಧ ಅಂತೇಳಿ ಸಿದ್ಧಾರೂಢಪ್ಪ ವ್ಯಾಸ ಕಾಶಿಗೆ, ಕಾಶಿದಿಂದ ವ್ಯಾಸ ಕಾಶಿಗೆ ಬರ್ತಾರ ನದಿ ದಾಟಿ. ಅವಾಗ ಜಗನ್ಮಾತಾಗಿರ್ತಕ್ಕಂಥ ಕಾಳಿಕಾದೇವಿಯ ದರ್ಶನ ತಗೊಂಡು ಅವಾಗ ಆ ಗುಡಿ ಒಳಗಿರ್ತಕ್ಕಂಥ ಆಚಾರ್ಯರು ಅಂತಾರ, ಏ ಜ್ಞಾನಿ, ಏನಪ್ಪ ಸುಮಾರು ವರ್ಷಗಳ ಕಾಲ ಆಗಿರ್ಬೇಕು ನಿನ್ನ ಹೊಟ್ಟೆ ಬಂದು ಬೆನ್ನಿಗೆ ಹತ್ತದು, ಪ್ರಸಾದ ಮಾಡಿ ಇಲ್ಲ ಅಂತಂದ ಹಾಳಾಗ ಅಪ್ಪ ಸಿದ್ಧಾಡಂತನ. ಶರೀರ ನಂದ ಅಲ್ಲ ಅಂದ ಬಳಿಕ ಇನ್ನು ಅನ್ನಮಯ ಶರೀರದು ಹೆಂಗೋ ಹಂಗೋ ಹಿಗ್ಗುವುದು ಯಾಕೋ ಕುಗ್ಗುವುದು ಯಾಕೋ, ಈ ಶರೀರ ಅಗ್ನಿಯೊಳಗ ದಗದಗವಾಗಿ ಹೋಗುವಾಗ ಈ ಮೋಹ ನನಗೆ ಯಾತಕ್ಕೋ ಅಂತ ಮಹಾನುಭಾವಿಗಳು ಹೇಳ್ದಂಗ ಆ ಮಹಾತ್ಮ ಅಂತಾನ, ಯಪ್ಪ ನನ್ನ ಮನೆಗೆ ಪ್ರಸಾದಕ್ಕೆ ಬರ್ತೀನ ಅಂತಂದೊಳಗ, ಇಲ್ಲಪ್ಪ ಮಹಾತ್ಮನ ಪುಣ್ಯ ನಿಮಗೆ ತಟ್ಲೇಬೇಕಾಗಿತ್ತು ಅಂತಂದ್ರ ಮಹಾತ್ಮ ಇದ್ದಲ್ಲಿ ಒಂದು ತುತ್ತು ಅನ್ನ ಕೊಟ್ಟದ ಪುಣ್ಯ ಸಿಗ್ತದ ಅಂತೇಳಿ ಅಪ್ಪ ಅಲ್ಲಿದಿಂದ ಪ್ರಸಾದ ಮಾಡಿಕೊಂಡು ರಾಮನಗರಕ್ಕೆ ಬರ್ತಾರ. ವ್ಯಾಸ ಕಾಶಿ ಒಳಗ ರಾಮನಗರದೊಳಗ ಬಂದು ಐವದ್ಯದ ಅರಸ ಯಾರು ಹಿಂದಿನವ ದಶರಥ ರಾಜ ಕಟ್ಟಿರ್ತಕ್ಕಂಥ ಕೋಟೆಯಲ್ಲಿ ಐತಿ. ಅಲ್ಲೆಲ್ಲ ಅಪ್ಪ ಸಿದ್ಧಾರೂಢ ಅಲ್ಲಿಗೆ ಸಂಚಾರ ಮಾಡ್ಕೋತ 1-2-3 ತಿಂಗಳಾಗಿತ್ತು ನೋಡಿ. ಎಲ್ಲ ಸಾಧುಗಳು ಕೂಡಿದ್ರದು ಯಾವ ಊರ? ಪ್ರಯಾಗರಾಜದೊಳಗೆ ಹೆಂಗ ಎಲ್ಲಾ ಮಹಾತ್ಮರು ಅಲ್ಲಿ ಸಿಕ್ಕಾರಲ್ಲ, ಇನ್ನು 2ನೇ ಪ್ರಯಾಗರಾಜದೊಳಗ ಜಗದ್ಗುರು ಸಿದ್ಧಾರೂಢ ಆರೂಢ ಜ್ಯೋತಿ ಮಾಣಿಕ್ ಪ್ರಭು ಗುರುನಾಥ ಆರೂಢ ನಾಗಲಿಂಗ ಹ್ಯಾಂಗ ಪ್ರಯಾಗರಾಜದೊಳಗೆ ಹೋಗಿ ಮುಳುಗೋದು ಹ್ಯಾಂಗ ಪುಣ್ಯ ಸಿಗ್ತದಲ್ಲ, ಹಾಗ ನನ್ನ ಮುಕ್ತರು ಭಕ್ತರು ಬಂದು ಕಷ್ಟ ಆಗೋದು ಬೇಡ, ಈ ಬಾಲಕ ರೂಪದಲ್ಲಿ ಬಂದು ಉದ್ಧಾರ ಮಾಡ್ತೀನಿ ಅಂತ ಅವ್ರು ಬಂದಾರ. ನಾನು ನನ್ನ ಭಕ್ತರಿಗೆ ಕಷ್ಟ ಕೊಡಂಗಿಲ್ಲ, ನಾ ಬಾಲಕ ರೂಪದಿಂದ ಬಂದು ನನ್ನ ಮುಕ್ತರ ಭಕ್ತರಿಗೆ ಕರುಣಾ ಕಟಾಕ್ಷರವಾಗಿ ಅವ್ರಿಗೆ ಜ್ಞಾನ ಬೋಧನೆ ಮಾಡಿ ಹೋಗ್ತೀನಿ ಅಂತ ಅವತಾರಗಳು ಬಂದಾವ. ಅಲ್ಲಿಂದ ಪ್ರಯಾಗರಾಜದಿಂದ ಅಪ್ಪ ಸಿದ್ಧಾರೂಢ ಸಂಚಾರ ಮಾಡ್ಕೊತ ಒಂದು ಹಳ್ಳಿಗೆ ಬರ್ತಾನ. ಇಟ್ಯಾಕೋಟ್ ಹೊಂಟ್ರಿ ಸ್ವಾಮಿಗಳು ಅಂದ್ರೆ ಇವತ್ತು ನನ್ನ ಗಾಡಿ ಕ್ಲೇಚ್ ಇಲ್ಲ, ಬ್ರೇಕ್ನೇ ಇಲ್ಲ. ಅದ್ರ ಇವತ್ತು ಏನದ ಬಾಸುಂಡೆ ರೊಟ್ಟಿ ತಿನ್ರಿ. ಜಗದ್ಗುರು ಸಿದ್ಧಾರೂಢಪ್ಪ ಸಂಚಾರ ಮಾಡ್ಕೊತ ಒಂದು ಹಳ್ಳಿಗೆ ಬಂದಾಳಾಗ ಧರ್ಮಶಾಲೆ ಅಂತ ಆಗಿನ ಕಾಲಕ್ಕೆ ಇದ್ದು, ಈಗೆಲ್ಲ ಇಲ್ಲ, ಎಲ್ಲ ಮುಚ್ಕೊಂಡು ಹೋಗ್ಯಾವ. ಹೋದಾಳಾಗ ದೊಡ್ಡ ಸೌಖಾರನ ಮನೆ ಮುಂದೆ ಬಂದ ಅಪ್ಪ ಸಿದ್ಧಾರೂಢ ಮನಗದ. ಅವ ಸಿಪಾಯಿ ಅಂತಾನ, ಏ ಸಾಧು ಭಿಕಾರಿ ಇಲ್ಯಾಕೆ ಮುಕ್ಕೊಂಡಿ ಅಂತ ಕೇಳ. ಯಾಕೋ ಅಂತ ಕೇಳಿದ್ರು. ಇಲ್ಯಾಕೆ ರಾಜದ ಮನೆ ಅದಿದು, ಇಲ್ಯಾಕೆ ಮುಕ್ಕೊಂಡಿ ಅಂದೊಳಗ, ಇಲ್ಲ ನಾನು ಇದು ಧರ್ಮಶಾಲೆ ಅಂತ ಮಾಡ್ಕೊಂಡಿದ್ದೆ, ಅದಕ್ಕೆ ರಾಜನ ಮನೆ ಅಂದ್ರೆ ನನಗೆ ಗೊತ್ತಿಲ್ಲ ಅಂತಂದ. ಏ ಹೇಳ ರಾಜ ಬಂದಂದ್ರೆ ನನಗ ನಿನ್ನ ಕೂಡ ಹೊರಗೆ ಹಾಕ್ತಾನಂದವ ಅಪ್ಪ ಸಿದ್ಧಾರೂಢಗ. ಅವ ಅಪ್ಪ ಸಿದ್ಧಾರೂಢ ಬಹಳ ಶಾಣೆ ಇದ್ದ. ಇದು ನಾ ಧರ್ಮಶಾಲೆ ಅಂತ ತಿಳ್ಕೊಂಡಿದ್ದು, ಇದು ರಾಜನ ಮನಿ ಅಂತ ಮತ್ತ ಅಂದ. ಅವನಿಗೆ ಹತ್ತಿತು ಮ್ಯಾಲ ಅಂತಸ್ತದಾಗ ರಾಜ ಇದ್ದ, ತಾಳಗ ಇಳಿದು ಬಂದ. ಯಾರಿವ ಹಿಂಗ್ರಿ ಸಾಧು ಅದನ, ಇದು ಧರ್ಮಶಾಲೆ ಅನ್ನಕತ್ತಾನ, ಮತ್ತೆ ಹ್ಯಾಂಗ್ರಿ ಯಾಕೋ ಸಾಧು ಅಂದ. ಇವನು ಬಂದ್ ರಾಜ ನೋಡು ಯಾಕೋ ಸಾಧು ಅಂದ. ಏನ ಅಂತಂದು ಸಿದ್ಧಾರೂಢ, ಧರ್ಮಶಾಲೆ ಅಂತ ಇದಕ್ಕೆ ಮನಿ ರಾಜವಾಡ ಮನಿಗೆ ಅಂತಂದ. ಹೌದು ಧರ್ಮಶಾಲೆ ಹೌದು ಅಂತಂದ್ರ ಅದ್ಯಾಂಗ ಧರ್ಮಶಾಲೆದೊಳಗೆ ಯಾರು ಇರ್ತಾರ? ಬಂದಂತ ಅತಿಥಿಗಳು ಬಂದಿರೋಂಥವು ವಾಸ ಮಾಡತಕ್ಕ ಧರ್ಮಶಾಲೆಗಳು ಅಂತಾರ.
ಅಂಥದ್ರೊಳಗೆ ನಮ್ಮ ಅಪ್ಪ ಕಟ್ಟಿರ್ತಕ್ಕಂಥ ರಾಜವಾಡಿಯೋದು ಅಂಥದಕ್ಕೆ ಧರ್ಮಶಾಲೆ ಅಂತ ಅಂದತ್ತ. ಹೌದು. ಇನ್ ನಿಮ್ಮ ಅಪ್ಪ ಇರೋಕ್ಕಿಂತ ಮೊದಲು ಈ ಮನೆಗೆ ಯಾರಿದ್ರಪ್ಪ ಅಂತ ಸಿದ್ಧಾರ್ಥ ಕೇಳಕತ್ತ. ನಿಮ್ಮ ಅಪ್ಪ ಇರೋಕ್ಕಿಂತ ಪೂರ್ವವಾಗಿ ಇಲ್ಲಿ ಯಾರಿದ್ರು? ನಮ್ಮ ಅಜ್ಜ ಇದ್ರಿ. ಈಗೆಲ್ಲ ಅದ ನಿಮ್ಮ ಅಜ್ಜ? ಹೋಗ್ಯಾನ್ರಿ. ನಿಮ್ಮ ಅಪ್ಪ ಅದೇನೇನು? ನಮ್ಮ ಅಪ್ಪನ ಇದ್ದ, ನಮ್ಮ ಅಪ್ಪನ ಹೋಗ್ಯಾನ. ನೀ ಇರ್ತೀಯನು ಮತ್ತಿಲ್ಲಿ? ನೀ ಇರ್ತೀಯನು ಮತ್ತ ಮನಿ ಒಳಗ? ಇಲ್ಲಲ್ಲ. ಹ್ಯಾಂಗ ಬರ್ತದ ಹೋಗ್ತದ ದೇವರ ಮನೆ ಇದು. ಈ ಜಗದೆಲ್ಲ ಬಾಡಿಗೆದಾರರು ಜೀವಿಗಳೆಲ್ಲ ಇದೇ ಒಂದು ಧರ್ಮಶಾಲೆ ಅದಪ್ಪ. ಬರ್ತದ ಇರ್ತದ ಹೋಗ್ತದ, ಬರ್ತದ ಇರ್ತದ ಹೋಗ್ತದ. ಅದರಂತೆ ಈ ಶರೀರ ಇರ್ತಕ್ಕಂಥ ಪ್ರಾಣ ಪಕ್ಷಿನೂ ಹೆಂಗದ? ಈ ಶರೀರ ಎಂಬುದು ಧರ್ಮಶಾಲೆ ಒಳಗೆ ವಾಸ ಮಾಡ್ಯದಪ್ಪ. ಇವತ್ತು ಇರ್ತದ, ನಾಳೆ ಹೋಗ್ತದ. ಸಿದ್ಧಾರ್ಥ ಅಂದತ್ತ. ಅಷ್ಟಂದು ಜ್ಞಾನೋದಯ ಆಯ್ತು ಅವನಿಗೆ. ಒಳಗೆ ಕರ್ಕೊಂಡು ಹೋಗಿ, ಯಪ್ಪ ನಮ್ಮ ಮನೆಯೊಳಗೆ ನೀವು ಪ್ರಸಾದ ಮಾಡಬೇಕಂದ್ರೆ ಆಗ್ಲಿ ನಡಿ ಅಂತ. ಅಪ್ಪ ಸಿದ್ಧಾರ್ಥ ಒಳಗೆ ಪ್ರಸಾದಕ್ಕೆ ಹೋಗ್ತಿದ್ದ. ಅವ್ರವ್ಗ ಏನು ರೋಗ ಆಗಿತ್ತು ಏನಾಗಿತ್ತು ಗೊತ್ತಿದ್ದಲ್ಲ. ಈಗೋ ಆಗೋ ಶೈವ ಪ್ರಸಂಗ ಇದ್ದಳ ತಾಯಿ ನೆಳ್ಳಕತ್ತಿದ್ದಳು. ನೆಳ್ಳಕತ್ತ ಅಪ್ಪ ಪ್ರಸಾದಕ್ಕೆ ಕೊಡ್ತಿದ್ದ. ಕುಂತಾಳಾಗ ಯಾರ್ರೀ ಅವರು ಅಂತ ಕೇಳ ಅಪ್ಪ ಸಿದ್ಧಾರ್ಥ. ಯಪ್ಪ ಏನ್ ಹೇಳೋದದ, ಸುಮಾರು ವರ್ಷಗಳ ಕಾಲ ನಮ್ಮವ್ವ ನೆಲಕ್ಕೆ ಬಿದ್ದಾಳ, ಈಗೋ ಆಗೋ ಪ್ರಾಣ ಹೋಗ್ತದನಂತ ಸ್ಥಿತಿ ಐತಿ ಅಂದಾಳಾಗ ಸಿದ್ಧಾರ್ಥಪ್ಪ ಬಂದು ನೋಡ್ತಾನ. ಅರೆ ಅನಂತ ಜನ್ಮಗಳು ಬಂದಿರ್ತಕ್ಕಂಥ ಇದು ಪಾಪದ ರಾಶಿ. ಈ ಶರೀರಕ್ಕೆ ಬಂದಾಳ, ಪ್ರಾರಬ್ಧ ಭೋಗಿಸಲೇಬೇಕು. ಪ್ರಾರಬ್ಧ ಹರಿ ಬ್ರಹ್ಮಾದಿಗಳಿಗೆ ಬಿಟ್ಟಿಲ್ಲ. ಸಂಚಿತ ಆಗಾಮಿಕ ಕಳ್ಕೊಳಕ ಬರ್ತದ. ಈ 3 ಕರ್ಮದೊಳಗ 3ನೇ ಕರ್ಮ ಪ್ರಾರಬ್ಧ ಕರ್ಮ ಹರಿ ಬ್ರಹ್ಮಾದಿಗಳಿಗೆ ಬಿಡ್ಲಿಲ್ಲ. ಸಿದ್ಧಾರ್ಥಪ್ಪಗೆ ಎಲ್ಲ ಕಾಡಾಟ ಯಾಕೆ ಬಂದು? ಅವನು ಪ್ರಾರಬ್ಧ ಇತ್ತು. ಅವಾಗ ಹೇಳ್ತಾನೆ ಸಿದ್ಧಾರೂಢ, ನೋಡಪ್ಪ ರಾಜ, ನಿನ್ನ ತಾಯಿ ರೋಗ ಹೋಗಬೇಕಾಗಿತ್ತಂದ್ರ ಬ್ರಹ್ಮಜ್ಞಾನಿಗಳ ಪಾದೋದಕ ನೀರು ಒಯ್ದು ಆಕಿನ ಬಾಯಾಗ ಹಾಕುದ್ದೆ ಖರೆ ಆದ್ರ ಆಕಿ ಆರಾಮಾಗ್ತಾಳ ಅಂತ ಹೇಳಿ ಸಿದ್ಧಾರ್ಥ ಹೇಳಿದ್ರು. ಯಾಕ ಸಿದ್ಧಾರ್ಥಪ್ಪ ಬ್ರಹ್ಮಜ್ಞಾನಿ ಇದ್ದಿಲ್ಲ, ನಾನೇ ಇದ್ದೀನಿ ಅಂತ ಅನ್ಬೇಕಾಗಿತ್ತು. ಅಪ್ಪ ಅಲ್ಲಿಲ್ಲ. ಬ್ರಹ್ಮಜ್ಞಾನಿಗಳು, ಯೋಗಿಗಳು, ಸತ್ಪುರುಷರು ಪಾದೋದಕ ಹಾಕಪ್ಪ, ಉದ್ಧಾರ ಆಗುತ್ತಾಳಂತೆ ಅಪ್ಪ ಸಿದ್ಧಾರ್ಥ ಹೇಳಿದಾಳ. ಆ ರಾಜನ ಮಹಾಜ್ಞಾನಿ ಅವರು ಜ್ಞಾನೋದಯ ಆಗಿತ್ತಲ್ಲ. ಯಪ್ಪ ಸಾಕ್ಷಾತ್ ಪರಮಾತ್ಮನು ನನ್ನ ಮನೆಯೊಳಗಿದ್ದಾಳಾಗ ನಾ ಮತ್ತೆ ಕೊಡ್ಕೊತ ಹೋಗಲು ಸಿದ್ಧ ಅಂತಂದೇಳಿ ಅಪ್ಪನ ಪಾದೋದಕ ತೆಗೆದು ಆಕಿನ ಬಾಯಿ ಒಳಗೆ ಹಾಕವ್ರ ಏನು 40 ವರ್ಷ 10 ರೋಗ ನಾ 80ಕ್ಕೆ ಬಂದಿತ್ತಲ್ಲ, ಆ 60 ವರ್ಷದೊಳಗೆ ಹೆಂಗಿದ್ರು ಹಂಗೋ ಆಗಿದ್ರು ಅಪ್ಪ ಜಗದ್ಗುರು ಸಿದ್ಧಾರ್ಥಪ್ಪನ ಆಶೀರ್ವಾದದಿಂದ. ಶರಣ ಜನರ ಸದು ಹೃದಯ ನಳಿನದೊಳು ಪರಿಶೋಭಿಸುತ್ತಿರುವುದು ನಿನ್ನ ಪಾದ. ಮಹಾತ್ಮರ ಪಾದ, ಯೋಗಿಗಳ ಪಾದ ಹೆಂಗದವ ಅಂತಂದ್ರೆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ದೇವಾನುದೇವತೆ ಮಹಾತ್ಮರ ಪಾದದೊಳಗೆ ಅಡಿಗ್ಯಾವ. ಮಹಾತ್ಮರು ಯಾಕೆ ಪಾದಕ್ಕೆ ಬೀಳ್ತಾರ? ಮಹಾತ್ಮರ ಪಾದಕ್ಕೆ ಪೂಜೆ ಮಾಡ್ತಾರ. ಮಹಾತ್ಮರ ಪಾದ ಮನೆಯೊಳಗೆ ಯಾಕೆ ಹಾಕ್ತಾರ? ಮಹಾತ್ಮರ ಹೆಬ್ಬಟ್ಟಿನೊಳಗೆ ಶುಕ್ರ ಗುರು ಎಂಬುದರಲ್ಲಿ ದೇವಾನುದೇವತೆಗಳು ಅಡಿಗ್ಯಾವ. ಅದಕ್ಕೆ ಮಹಾತ್ಮರ ಪಾದ ನಮ್ಮನೆಯೊಳಗೆ ಬೀಳಿ, ನಮ್ಮನೆಯೊಳಗೆ ಇರ್ತಕ್ಕಂಥ ಗ್ರಹಗತಿಗಳು ಹೊರಗೆ ಹೋಗ್ಲಿ, ನಮ್ಮನೆಯೊಳಗೆ ಇರ್ತಕ್ಕಂಥ ಕೆಟ್ಟ ದೋಷಗಳು ಹೋಗ್ಲಿ ಅಂತೇಳಿ ಮಹಾತ್ಮರ ಪಾದ ಎಲ್ಲಿ ಹಾಕಿಸ್ತಾರ? ಎಲ್ಲಾಗ್ತಾರವ ನಿಮ್ ಪಾದ ನಿಮ್ಮ ಮಠದಾಗ ಹಾಕೋರಿ ಸ್ವಾಮಿಗಳ, ನಮ್ಮ ಪಾದ ನಮ್ಮನೆ ಚಲೋರಿ ಅಂತವ. ಹ್ಯಾಂಗ ಸಿದ್ಧಾರ್ಥಪ್ಪ ಹೇಳಿದಗಳಿಗೆ ಆ ತಕ್ಷಣ ರೋಗ ನಿವಾರಣೆ ಆಯ್ತಲ್ಲ, ಅಪ್ಪನ ಪೌಡಿ ಅಂತವ್ರಿ. ನಮ್ಮ ಜ್ಞಾನವನ್ನು ಕರ್ಮ ಎಂಬ ಜಾಲಗೊಳಿಸಲಿಕ್ಕೆ ಹಂಬಲಿಸಿರ ಮುಕ್ತಿ ಎಂಬಲಿಸ ಮನುಜ. ನಮ್ಮ ಗುರುವಿಗೆ ಸದ್ಗುರುನಾಥಗ ಒಮ್ಮೆ ನಂಬದ್ದೇ ಖರೆ ಆದ್ರೆ ನನ್ನ ಬದುಕ ರೂಪಿಸ್ತಾನಪ್ಪವ. ಸಾಮಾನ್ಯ ಅಲ್ಲ ಸದ್ಗುರುನಾಥ, ನಿನ್ನ ಬದುಕು ರೂಪಿಸ್ತಾನ ಅಂತಂದ್ರೆ ನಿನ್ನ ಮುಕ್ತಿ ಕೊಡಂಗಿಲ್ಲ ನವ. ಭಾವನೆಗಳನ್ನು ಚೇಂಜ್ ಮಾಡ್ತಾನ ನಿನ್ನ ಬಳಿ ಇರ್ತಕ್ಕಂಥ. ಹಿಂಗಾಗಿ ತತ್ವ ಯಾರೋ ಪೇಟೆ ಕಲಿಯಕ್ಕ ಬಂದಿದ್ರಂತ. ಒಬ್ಬ ನನ್ನಂತವ ಬಂದ ಪೇಟೆ ಮಾಸ್ತರ್ ಅಂದಂತ. ಎಟ್ಟು ಕಲ್ತೀಯೋ ಸ್ವಾಮಿ ಅಂತ ಕೇಳಾಗ ನಾನು ಅರ್ಧ ಬಾರಿಸ್ತೀನಿ ಅಂತದ್ದು. ನನ್ನಂಥದ್ದು
ನಾನ್ರೇ ಅಲ್ವ ಬಾರಿಸ್ತೀನಿ. ಹಾ ಚಲೋ ಆಯ್ತು. ಮಲ್ಲಪ್ಪನಂತ ಒಬ್ಬ ಬಂದಾಳಾಗ ನೀ ಎಟ್ಟು ಕಲ್ತೀಯೋ? ನಾ ಕೊಲ್ಲರ್ ಡಬ್ಬಿ ಇದ್ದೇನ್ರಿ, ನೀವೇ ತೊಂಬಬೇಕ್ರಿ ಅಂದವ. ಒಳ್ಳೇದು. ಅವಾಗ ಮಲ್ಲಪ್ಪಗೆ ಹೇಳಿದ್ರಲ್ಲ ಪೇಟೆ ಮಾಸ್ತರ್ ಕಲಸವ, ಮಲ್ಲಪ್ಪ ನೀ 50,000 ಕೊಡು. ಏ ಸ್ವಾಮಿ ನೀ 1,00,000 ಕೊಡು ಅಂದ. ಆತು ಸ್ವಾಮಿ. ಅವ್ ಖುಲ್ಲ ಡಬ್ಬಿ ಇದ್ದು 50,000 ರೂಪಾಯಿ ಕೇಳ್ಯಾನ. ನಾ ಅರ್ಧ ಹಾರಿಸ್ತೀನಿ, ನಾನು 1,00,000 ಹಾಕೋ ಸ್ವಾಮಿ ಅಂತಂದ್ರೆ ಅವನಿಗೆ. ಯಾಕ ಹೇಳ್ತೀನಿ ಕೇಳತ್ತವ ಪೇಟೆ ಮಾಸ್ತರ. ಅದು ಖುಲ್ಲ ಡಬ್ಬಿ ಅದ, ಅಲ್ಲಿ ಏನ್ ಚೇಂಜಸ್ ಮಾಡಕ್ ಹತ್ತಂಗಿಲ್ಲ. ಕೆಲಸ ಚೆನ್ನಾಗಿ ಹೆಂಗ್ ಬರಿತೀವಿ ಹಂಗ ನೋಡ್ತದ. ಖುಲ್ಲಾ ಡೇಬಿ ಅದು. ನೀ ಅರ್ಧ ಕಲ್ತಿರಲ್ಲ, ಎಟ್ ಖರೆ ಕಲ್ತಿದ್ವಿ ಎಟ್ ತಪ್ಪು ಕಲ್ತಿದ ಗೊತ್ತಿಲ್ಲ. ತಪ್ಪು ಇದ್ದದ್ದು ಅರ್ಧ ಡಿಲೀಟ್ ಮಾಡಕ 50,000, ಹೊಳ್ಳಿ ನಿನಗ್ ಕಲಸಾಕ 50,000 ಅಂದತಾವ. ಅರ್ಧ ಡಿಲೀಟ್ ಮಾಡಕ್ 50,000, ಅರ್ಧ ತುಂಬಾಕ 50,000. ಹೆಂಗ ಭಾವನೆಗಳ ಶುದ್ಧ ಅದು ಅಂತಂದ್ರೆ, ಭಾವನೆಗಳ ಅಂತಃಕರಣ ಶುದ್ಧ ಇತ್ತು ಅಂತಂದ್ರ ಯಾವ ರಕ್ಕಿನ ಅವಶ್ಯಕತೆ ಇಲ್ಲ. ಪ್ರೇಮತ್ವ ಬಾಂಧವ್ಯ ಅವನ ಮೇಲೆ ಇದ್ದುದೇ ಖರೆ ಆಗಿತ್ತು ಅಂದ್ರೆ ಸದ್ಗುರುನಾಥ ಅವನ ಅಂತರಂಗದೊಳಗೆ ಇಳಿತಾನ. ಅದಕ್ಕೆ ಪುಣ್ಯಾತ್ಮರೇ ಬಹಳ ಸಂತೋಷ ಆಯ್ತು ಎಲ್ಲ ತಾಯಿಯಂದಿರಿಗೆ ನೋಡಿ. ನನ್ನ ಕೆಲಸ ಹೋಗೈತ್ ನೋಡು ವಿಶ್ವಾಮಿತ್ರ. ಆ ಹಾಲಿನ ಡೇರಿ ಬಂದು ಬಿಟ್ಟದ್ದು ಖರೆ ಆಗೈತೆ ನೋಡು. ಇಟ್ಟು ಮಂದಿ ಹೇಳೋ ಬರೀ ನೀವು ನಾಳೆ ಹಿಡಿದು ಇಟ್ಟು ಬಂದ್ರಿ ಪಾಡ ಇನ್ನೊಂದು ಬಿಡ್ತೀವಿ ನೋಡು. ಹ್ಯಾಂಗ ಮಾಡ್ತೀರಿ? ಬರೀ 2 ದಿನ ಹೇಳಿವಿ, ಏನ್ ಮಾಡ್ತೀರಿ? ಈ ಭೌತಗಯ ಥೋಡಿ ರೈ ಥೋಡಿ ಬಿ ಅಬ್ ಜಾಯಂಗೆ. ನಮ್ಮ ಬದುಕು ಯಾವಾಗ ಹೋಗ್ತದ ಅಂಬುದು ಗೊತ್ತಾಗಂಗಿಲ್ಲ. ಈ ಶರೀರ ಯಾವಾಗ ಬಿಟ್ಟು ಹೋಗ್ತದೆ ಗೊತ್ತಾಗಂಗಿಲ್ಲ. ಅದಕ್ಕೆ ಭಗವಂತ ಶ್ರಾವಣ ಮಾಸ ಅಂತ ಒಂದು ತಿಂಗಳು ಮಾಡ್ಯಾನ. ಅವಾಗ ಬಂದರೆ ಗುರುವಿನ 2 ಮಾತು ಕೇಳಿ ಹೋದೆವು ಅಂತಂದ್ರೆ ಈ ಬಂದದ್ದು ಮಾನವ ಜನ್ಮ ಸಾರ್ಥಕ ಆಗ್ತದ. ಅದಕ್ಕೆ ನೀವೆಲ್ಲರೂ ದಿನಾಲು ಇವತ್ತು ಕಾರ್ಯಕ್ರಮ ವಿಶೇಷ ಅದ ಅಂತ ತಿಳ್ಕೊಬೇಡ್ರಿ. ನಾಳೆ ಹಿಡಿದು ಎಲ್ಲ ವಿಶೇಷ ಚಂದವು ನಾಳೆ ಹಿಡಿದು ನೀವು ಬರ್ಲೇಬೇಕು. ಬರ್ತೀರಿಲ್ಲ? ಮತ್ತೆ ದಿನ ಬಾಸುಂದಿ ಏನು ಮಾಡಂಗಿಲ್ಲ ನಾವು. ಸಣ್ಣ ದೃಷ್ಟ ಅಂತ ಹೇಳಿ ಮುಗಿಸ್ತೀನಿ. ಬರೀ 3 ಮಂದಿ ಸ್ವಸ್ಥರಿದ್ದರಂತ. ಯಾರಿಗೆ? ನನಗ ಯಾರಿಗೆ ಕಲೆ ಗೊತ್ತು? ಯಾರಿಗೆ 3 ಮಂದಿ ಸ್ವಸ್ಥ್ಯಾರ? ಅತ್ತಿಗೆ. ಮತ್ತೆ ಹೇಳ್ರದು ನನಗಿರ್ತಾರ, ಅತ್ತಿಗಿರ್ತಾರ. 3 ಮಂದಿ ಸ್ವಸ್ಥ್ಯಾರಿದ್ರು. ಅತ್ತಿಗೆ ಅಲ್ಲಿ 4 ಕುಂಡಿರ್ತಾಳ, ಮಣ್ಣು ಹತ್ತದ. ಹೆಂಗ ಮಾಡ್ತಾರ? ಉಂಡಾಕತ್ರ ಚಾಪಿ ಹಾಸ್ತಿದ್ರು, ನಡ್ಯಾಕತ್ರ ಚಪ್ಪಲಿ ಕೊಡ್ತಿದ್ರು, ಮಲಗಾಕತ್ರ ದೆಂಬು ಕೊಡ್ತಿದ್ರು. ಮುದುಕಿದು ಎಷ್ಟು ಸೊಪ್ಪತ್ತಿಗೆ ಮೇಲೆ ನಡೆದಿತ್ತು ಅದ್ರದ್ದು ಜನ್ಮ. ಅದಕ್ಕೆ ಮುದುಕಿಗೆ ಒಂದು ಸ್ವಲ್ಪ ನಾನದು ಬಂತು. ಅದಕ್ಕೆ ನನ್ನಂತದ್ದು ಅದು ಮುದುಕಿ ಕೆಡಿಗೇಡಿ ಗುಣದು. ನನ್ನಂತದ್ದು ಭಕ್ತ ಮುದುಕಿಗೆ ಗರು ಬಂತು. ಚಂದ ಪಾಪ ಅವಕ್ಕೆ ಹೆಸರು ಇಡಬಾರ್ದು ಸ್ವಸ್ಥ್ಯರಿ ನಿಮಗಲ್ಲವ್ವ. ಮತ್ತು ನೀವು ಸಿಟ್ಟಿಗೆ ಬಂದಿರವ್ವ. ಈ 1 ವಾರಗೆ 3 ಬಂದು ಬರೋಬ್ಬರಿ 21 ದಿನ ಇರೋದು 3. ನಿಮ್ಮ ಸುದ್ದಿ ಇಲ್ಲವ. ನಮ್ಮ ಕಡೆ ಗದಗ ಸುದ್ದಿ ಹೇಳ್ತೀನಿ ಯವ್ವ. 3 ಮಂದಿ ಸ್ವಸ್ಥ್ಯಾರ ಮುದುಕಿಗೆ ಇಟ್ಟು ಚಂದ ಉಡಿಸ್ತಿದ್ರು, ಇಟ್ಟು ಚಂದ ಆರೈಕೆ ಮಾಡ್ತಿದ್ರು. ಈಗಿನ ಸ್ವಸ್ಥ್ಯಾರು ಇವ್ರಿಗೆ ಹಣ ಎತ್ತಲಿದ್ ಯಾವಾಗ ಹೋಗ್ತದ, ಇವ್ರ ಮಣ್ಣ ಆಗಿಬಿಟ್ಟು ಬರ್ಲಿ ಅಂತ ಎಲ್ಲಕ್ಕ ಬರ್ತಾವ. ಇದಕ್ಕೆ ಅದಕ್ಕೆ ಬರ್ಬೋದು, ಇದು ಪಣ್ಣ ಆಗಿಟ್ಟ ಬರ್ಲಿ. ಎಲ್ಲ ಚಲೋ ಹೊಂಟಾವ ಮಣ್ಣಾಗ. ಇದಕ್ಕೆ ಯಾಕೆ ಬರೋದಲ್ದ ಪಿಲೆ ಹಾಕಿ ಬ್ಯಾನಿ ಹತ್ತಿದೇರಿಗೆ ಬಂದಿರ್ಬೇಕು. ಅಲ್ಲಿ ಅವು ಹೊಡಕ್ ಹಾಕತ್ತಾಳ ಅಂದ್ರದ ಆಗ್ಯೋದು. ಹೇಳ್ತೀನಿ ಮುದುಕಿ ಬತ್ತದ್ರ ಮೇಲೆ ಗರ್ವ ಬಂದು ಹೇಳ್ತೀನಿ ಸ್ವಸ್ಥರಿ. ಮಲ್ಲ ಇದಕ್ಕೆ ಹೆಸರು ಮಲ್ಲ. ಮತ್ತೆ ಇಲ್ಲಿ ಯಾರು ಮಲ್ಲ ಇದ್ದರು ನಿಂದಾಲ ಸುದ್ಯ? ಮಲ್ಲವ ಅಂತ ಯಾಕ್ರಿ ಅತ್ತಿ
ನೋಡ ನನ್ನ ಮೇಲೆ ಭಾಳ ಪ್ರೇಮ ಇದ್ದೀಯಲ್ಲ. ಹೌದು, ಭಾಳ ಪ್ರೇಮ ಇದ್ದೀನ್ರಿ. ಯಾಕ್ರಿ? ಮತ್ತ 3 ಮಂದಿ ಸ್ವಸ್ಥರು 3 ಮಂದಿ ಸ್ವಸ್ಥರು ನನ್ನ ಮೇಲೆ ಭಾಳ ಪ್ರೇಮ ಇದ್ದೀರಿ. ನಾನು ಮಂಚದ ಮೇಲೆ ಕೂತ್ರೆ ನೀವೆಲ್ಲ ಕೊಂಡಿರ್ತೀರಿ ಅಂತದ ಮುದುಕಿ. ಅತ್ತಿ ಕೊಡು ಬತ್ತಿ ಅಂತಾರಿಲ್ಲ, ಅತ್ತಿ ಕೊಡು ಬತ್ತಿ. ನಿಮ್ಮ ಅತ್ತಿಗೆ ಅಂದ ನೋಡಿ ತೆಗೆದಾಕಿ, ನಿಮ್ಮ ಮಾವ ಅಲ್ಲೇಗಾನ ಅಲ್ಲೇ ಮಾವ ಅತ್ತಿ ಬಂದಾಳ. ಹೇಳ್ತೀನಿ ಅತ್ತಿಗೆ ಅಂದ್ರೆ ಅತ್ತಿ ನೋಡವ್ವ, ಈ ಮನಿ ಬಂದಕ್ಕೆ ನೀ ಮೊದಲ, ಈ ಮನಿ ದೊಡ್ಡಕ್ಕೆ ನೀನು, ಈ ಮನಿ ಹಿರಿಯಕ್ಕೆ ನೀನು. ನಿನ್ನ ಮಕ್ಕಳಿಗೆ ಹೆಂಡ್ರು ಬೇಕಂತ ನೀರು ಕರ್ಕೊಂಡು ಬಂದಿದ್ದೇವ ನೀನು. ಮುಂದೆ ನಾವೇನು ದೊಡ್ಡರ ಯವ್ವ ಅಂತ ಮನಸ್ಸಿನಾಗ ಅಂದವ. ಈಕಿ ಮುದುಕಿಗೆ ಯಾವಾಗ ಕುತ್ತಿಗೆ ಮೇಲೆ ಕಾಲಿಲ್ಲ ನೀವು ಒಳಗಂತೀವಿ ಹೇಳ್ತೀನಿ. ಮುದುಕಿ ಮತ್ ಸುಮ್ಮಕೊಂಡಿರ್ಲಿಲ್ಲ. ಬಗಾನ ನಾ ಕುರ್ಚಿ ಮೇಲೆ ಕೊಟ್ಟರೆ ನೀವೆಲ್ಲ ಕೊಂಡಿರ್ತೀರಿ. ಮುದುಕಿದ ಏನು ಹಣಿ ಬರ್ ಕೆಟ್ಟಿತ್ತೇನೆ ಯಾರು ಗೊತ್ತ. ಅಯ್ಯತ್ತಿ ಅದೇ ಹಂಗೆ ಯವ್ವ, ನಿನ್ನ ಮುಂದೆ ನಾವು ದಳ ಮಾಡಕ್ ಬರ್ತದೇನು ಯವ್ವ ಅಂತ. ಮತ್ತ ಇಲ್ಲವ ನಾವು ತಳ ನೆಲದ ಮೇಲೆ ಕೊಂಡಿರ್ತೀವಿ. ನೀವರ ಬಿಡ್ಬೇಕಲ್ಲ ಮುದುಕಿದ. ನಾನ ನೆಲದ ಮೇಲೆ ಕೊಟ್ರಿ ನೀವೆಲ್ಲಿ ಕೊಂಡಿರ್ತಿ. ಅವು ಎಲ್ಲಿ ತಕ್ಕ ತಾಳ್ತಾವ್ರಿ ಸ್ವಸ್ಥರು. ಮತ್ ನೀವು ಹಿಂಗ ಮಾಡಿರಿ ಮುದುಕಿಯವ್ರ ಮನ್ಯಾಗ ಹೋಗಿ ಕೃಷ್ಣ ನದಿ ತುಂಬಿ ಬಂದದ. ನಮ್ಮತ್ತೆ ಅರ್ಬಿ ಒಗ್ಯಾಕ ಹೋಗಿ ಬಿಟ್ಟು ಹೋದಳು. ಅಯ್ಯವ್ವ ನಾ ಹ್ಯಾಂಗ ಮಾಡಿ ಯವ್ವ ಏನ್ ಹೇಳುವಂಟೆ ಅತ್ತಿ ನಿನ್ನ ಗಂಟೆಯಲ್ಲಿ ಇಟ್ಟೆ ಯವ್ವ. 2 ಮಾತಾರು ಹೇಳ ತಕ್ಕಿ ಅಂತ ಹೇಳಕತ್ರ ನೀವೇನ್ ಮಾಡ್ತೀರಿ? 2 ಮಾತು ಹೇಳ ಪಟ್ನಿ ಎತ್ತು ಕಿಸಿನ ಹಾಡು ಕೂತ್ರೆ ನೀನು ಭಾಳ ಶಾಣೆದು ಸಸಿ. ಎಲ್ಲವ್ವ ನಿನ್ನ ಮುಂದೆ ಬಾಳ ಮಾಡಕ್ಕಾಗಲ್ಲ. ಸಾಕಾಯ್ತು ಸಸಿಗೆ. ನೋಡ್ಯವ ನಿನ್ನ ಕಾಲ ಸಾಕಾಗೈತಿ. ಬದುಕಿಟ್ಟರೆ ಏನು ಮಾಡಿ ಹಂಗ 3 ಮಳ ಹಿಂಗ್ 3 ಮಳ ತೆಗೆದು ನಾಕೊಂಡ್ಬಿಡ್ತಾನಂತ ಸಸಿ. ಈಗ ಬಿಡ್ಬೇಕಿಲ್ಲ ಗೌರ್ತಿ ಮುದುಕಿ. ನೀವು ಬಿಡ್ಲಿಲ್ಲ ಮುದುಕಿ ಮಲ್ಲ ಏನು ಮಾಡ್ತ ಗೊತ್ತೇನೆ. ನಾನ ತಗ್ನ ಕೊತ್ತ ನೀ ಎಲ್ಲ ಕುಂದಿರ್ತಿರ್ತದ ಮಣ್ಣಾಗಿಟ್ಟ ಬರ್ದೆ ಮುದುಕಿ. ಸಸಿಗೆ ಆಪಾರ ಸಿಕ್ತು ಹೇಳ್ತೀನಿ. ಆಪಾರ ಸಸಿಗೆ ಎತ್ತಿ ನೀ ತಗ್ನ ಕೊತ್ತ ಅಂತಂದ್ರಿ ಯವ್ವ ಬಗ 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 ನಿನ್ನ ಮಾರ ಬಂದು ಹಾಕ್ತೀನಿ ಕುಂಡಿರ್ತೀನಿ ಅಂತ ಮುದುಕಿಗೆ ತಲೆ ಹಾಕಿ ಬಗ 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 ಮಣ್ಣು ತುಂಬಿ ಅದ್ರ ಮೇಲೆ ಹಾಕೊಂಡಿರ್ತೀನಿ ಅಂತ ಸಸಿ. ಬೇಕಾಗಿತ್ತು ಮುದುಕಿಗೆ. ಮಣ್ಣು ಆಗಿಟ್ಟದ್ರ ಆಗ ಈಗ ಹೋಗಾಕತ್ತಿತ್ತದ್ರ ಹೆಣ ಹಾಕ್ತ್ರಿ. ಮತ್ತೆ ಸಸಿ ಕೈಲಿ ಮಣ್ಣು ಹಾಕೊಂಡು ಕೂತ ಅಂತಿರ್ತಾರ ನೋಡು. ಮಣ್ಣಾಗಿ ಇಡಾಳಾಗ ಸಣ್ಣ ಮೊಮ್ಮಗನ ಮೇಲೆ ಭಾಳ ಜೀವ ಇದ್ದೋಡ್ರು ಆಕಿ ಮಾರಿ ತೋರಿಸ್ತಾಳ ಸಾರ ಅಂತಾರಲ್ಲಿ ಕಡಿ ಲಾಸ್ಟ್ ಮಾರಿ ನೋಡ್ತಾರಿಲ್ಲ. ಯಾಕೆ ಮಾರಿ ನೋಡ್ತಾರ ಗೊತ್ತಾ? ಏನಾರು ಬಿಡಲ್ಲ ಏನು ಅಕಿ ಮೊದ್ಲ ಕೂತಾರ್ತಿರ್ತಾಳ. ಏನೋ ಗುಂಡ್ಯ ನಿಮ್ಮ ಅವ್ವ ನಿಮ್ಮ ಮಾಯಿ ಭಾಳ ನಿನ್ನ 4 ಜನ ಇದ್ರು ಯಪ್ಪ ನೀನು ಉಂಗ್ರ ಕೊಡ್ತೀನಿ ಅಂತ ಹಂಗ ಹೊಂಟಾಳಲ್ಲೋ ಅಂತ ನೀನು ಉಂಗ್ರ ಕೊಡ್ತೀನಿ ಅಂತ ಹಂಗ ಹೊಂಟಾಳಲ್ಲೋ ನಿಮ್ಮ ಮಾಯಿಗೆ ಏನಾರು ಯಪ್ಪ ಅಂದ್ರೆ ಇದು ಯಾಕತ್ತ ಗೊತ್ತೇನಕ್ಕಿ ಅಂದ್ರ ಆ ಮುದುಕಿ ಮೇಲೆ ಏನಾರ ಬಂಗಾರ ವ್ಯವಸ್ಥೆ ಅದನ್ನು ಹುಡುಕಿ ತೆಗಿರೋದಕ್ಕೆ ಮಣ್ಣಾಗ ತುರುಕ್ರಿ ಅಂತಾರೆ ಇವ್ರ ಮ್ಯಾಲ ಕೊಟ್ಟ. ನೀವು ಅದು ಇದ್ದಾಳಗೆ ಕಿವನ್ ಬದಿ ನಂಗೆ ಕಿವಿ ಕೊಡ್ಕೊತಾರೆ ಎಟ್ಟಾಗ್ಯಾವ. ಹಿಂಗಾಗಿತ್ತು. ನಾನು ಲಾತುರ್ಕ್ ಹೋದಾಗ ಮುದುಕಿ ದವಾಖಾನೆಗೆ ಸತ್ತಿತ್ತು. ಇಬ್ರು ಸ್ವಸ್ಥ್ಯಾರು. ಒಬ್ಬಕ್ಕೆ ಹೊರಗೆ ಎಲ್ಲ ಸ್ವಚ್ಛ ಮಾಡ್ತಿದ್ದಳು. ಹೊಗಿರ್ಲಾರ ಅಡಿಗೆ ಯಾವ್ದವ? ಹೊಗಿರ್ಲಾರ ಅಡಿಗೆ ಯಾವ್ದ್ರಾಗ ಆತದ ನೆನಪೈತೇನು?
ಮನಾಗ ಇಟ್ಟು ಬರ್ರಿ, ಹೆಣ್ಮಕ್ಳಾಗಿ ಯಾಕೆ ಕೊಟ್ಟಿರಿ ನೀವು? ಗಣಸರಂತ ಗಣಸರು ನಮಗ್ ಗೊತ್ತ ಮನಾಗಿ ಏನಿಲ್ಲ, ಇಟ್ಟು ಅವಲೇಟ್ ತೋರ್ಸೋದು, ಇಟ್ಟು ಕೆನೆ ಮೊಸರು ಹಾಕೋದು, ಇಟ್ಟು ಶೇಂಗಾ ಚಟ್ನಿ ಹಾಕೋದು, ಹೋಗಿಲ್ಲಾರು ಅಡಿಗಿದ ಮತ್ತ ಆಗ್ತ ಹೋದಾಗ ಹೊಡೆದ್ರು ಮತ್ತೆ ಕೆನಿ ಮೊಸರ. ಹೇಳ್ತೀನಿ, ಮುದುಕಿ ದವಾಖಾನ್ಯಾಗ ಸತ್ತಿತ್ತು, ಸಯಾನ ಬಂತು, ಹೊರಗಿರಿ ಸಸಿ ಎಲ್ಲ ಕುಂಡ್ರಸಾಕ ತೊಳ್ಯಾಕೆಲ್ಲ ಮಾಡಾಕತ್ತಿದ್ರು. ಸಣ್ಣ ಸಸಿ ಭಾಳ ಬೆರಕಿದ್ರು ಕಲ್ಲವಜ್ಜ. ಪಟ್ 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 ಯಾಕೆ ಯಾವಾಗ ಮಣ್ಣು ಕೊಡ್ತಾರೆ ಯಾರೋ ಗೊತ್ತದಕ್ಕೆ ತಿನ್ಬೇಕಂತ ಹೇಳಿ ಮಾಡಿದ್ರು. ಬತ್ತು ವೈ 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 ಏನದು, ಹಾ ಅದೇನೋ ವೈ ವೈ ಬತ್ತ ಬಂದಾಳ ಈಕಿ ಯವ್ವ ಎತ್ತಿ ಹೊರ ನಿಂತು ಚೇರ್ದಳು. ಆಕೆ ಒಳಗೆ ಕೊತ್ತಾಕಿ ಹೂವ ನಮ್ಮ ಅತ್ತಿ ತಂದ್ರಿ ತಿನ್ನೋದು ಘಾತ ಆತದ. ಅದೇನದ ನೆಲ ಎಲ್ಲದು ಅಲ್ಲಿ ಇಟ್ಟು ಇಳಿಕಿ ಬಟ್ಟು ಮುದುಕಿ ಗೂಟ ಬಡ್ದು ಗಾಡಿ ಕುಂಡ್ರಸಿದ್ರು. ಎಲ್ಲರ ಮಗ್ಗಲು ಕೂತ ಅಳ್ಳಾಕತ್ರ, ಇಬ್ರು ಸಸ್ತಾಳ ಆಗ್ತಾ ಎತ್ತಾವಿ ಹಿಂಗ ಮಾಡ್ತಾರೆ. ಮತ್ತೆ ಹಂಗ ಮಾಡ್ತಾರ, ಮತ್ತೆ ನಾರ್ತದ ಬಾ ಅಂತ ಕಲ್ಲ ಹೋಗಿದ್ದಿಲ್ಲ ಕಾಲು ಇಡಾಕ. ಏನು ಹೊಂಟು ನನ್ನ ರಾಜ, ಇಷ್ಟು ಹಿರಿಯಕ್ಕೆ ಹಾಳಾಗ ತಂಗಿ ಸುಮ್ ಕೂತಿತ್ತು. ಇಕ್ಕಿ ಮನಸ್ಸಿನಾಗ ಕುದಿಯಾಕತ್ತು, ನಮ್ಮ ತಂಗಿ ಇಟ್ಟಾಕ ಒಳಗೆ ಏನು ಮಾಡ್ಯಾಳ, ನಮ್ಮ ತಂಗಿ ಏನು ಮಾಡ್ಯಾಳ ಅಂತೇಳಿ ಕಿಶಿನೇ ಒಳಗೆ ಬಂದಳಿಕಿ. ಬರತಕ್ಕ ಏನಿತ್ತು ಒಳಗೆ ಹೊಡ್ತೀವಿ, ಅವಲಕ್ಕಿ, ಕೆನಿ ಮೊಸರ, ಪುಟಾಣಿ ಚಟ್ನಿ, ಮತ್ತು ಬಾಯಿ ನೀರು ಬಿಟ್ಟ ಒರೆಸುವರಿ. ಕಪ್ಪು 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 ತಿಂದಳಿಕೆ ಗಬಾ 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 ತಿಂದಳು. ನನಗ ಬಾಯಿ ನೀರು ಬಿಡತ್ತ. ಗಬಾ ಗಬಾ ತಿಂದಳು. ಹೇಳ್ತೀನಿ, ಬಂದು ಕೂತ ಅಳಕತ್ತಳು. ಮತ್ತೆ ಹಂಗ ಅಳಕತ್ತಳು. ಮತ್ತೆ ಯಾರು ಅಳಕ್ ಬರಂಗಿಲ್ಲ, ಇದೇ ಸಾರ್ಥ ನೋಡ್ರಿ, ದನ ಕಲಿಸ್ತೀನಿ ಬೇಕಾರೆ ಬರ್ರಿ. ಹೇಳ್ತೀನಿ ಗೌಡ್ತಿ, ಹಿರಿಯಕ್ಕಿ ತಿಂದು ಬಂದು ಕೂತಳು. ಈಕಿನ ಹೊಟ್ಟಾಗ ಅವಲಕ್ಕಿ ಯಾವಾಗ ತಿಲ್ಲಿ, ಮುದುಕಿಗೆ ಯಾವಾಗ ಒಯ್ತಾರ ಅಂತ ಈಕಿ ಚಿಂತಿತ್ತು. ಈಕಿ ನಮ್ಮ ಕೆಟ್ಟತಕ್ಕೆ ಏನು ಮಾಡಿ ಬಂದಳು ಒಳಗ. ಈಕಿಗೆ ಚಿಂತೆ ಹತ್ತತ್ತು. ಹತ್ತದ ಗಳಿಗೆ ಓಡಿಕೆ ಒಳ ಬರ್ತಾಳ. ಕೊಲ್ಲ ಗಡಿ ಬಂದು ಕೂತಳು. ಹೇಳ್ತೀನಿ ಹಿಂಗ ಇರ್ತಾವಲ್ಲ ಕೈಯಾಗ ನಣ ಹೊಡಿತಿರ್ತಾರ ನೋಡೋಕ ಮಲ್ಲ ಇರ್ತಾವಲ್ಲ ನಣ ಹೊಡೆ ಅರಿವಿ ಸತ್ತು ಹೆಣ ಹಿಂಗ 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 ಹೊಡಿತಾರ ನೋಡಿ ಎಲ್ಲಿ ಹೊಡಿದ. ಹೇಳ್ತೀನಿ, ಬಂದದ ಬರ್ನ ಅತ್ತೆ ಮುಂದೆ ಭಲತ್ ಹೆಣದ ಮೇಲೆ ಬಿದ್ದಳು. ಅಲ್ಲ ಕತ್ತಳಿಕಿ ಏನು ಹೇಳ ಮುಂದೆ ಜನ ಭಾಳ ಚಂದ ಕೂತೈತಿ. ಹೆಂಗ ನಾನು ಮುಂದೆ ನಾನೇ ಹೆಣನ ಹೆಂಗ್ ಕೂತಿರೋದು ಮುದುಕಿ ಹಿಂಗ್ ಹೊಡೆದು ಕೂತೈತಿ. ಹಿಂಗ್ ಕುಂಡ್ರಿಸಿದ್ರ ಮುದುಕಿ ಧಬಲ್ಲತ್ತ ಬಂದು ಸಣ್ಣ ಸೊಸೆ ಬಿದ್ದಳು. ಅಳ ಕತ್ತಳು. ಏನು ಹೇಳಿ ಅತ್ತಿ, ಯಾರು ಮಾಡಿಟ್ಟರು ಯಾರ ತಿಂತಾರೆ, ಯಾರು ಮಾಡಿ ಯಾರು ತಿಂತಾರೆ, ಅತ್ತೆ ಒಬ್ಬರು ಮಣ್ಣಾಗಿಟ್ಟ ಬಾರ್ಲಿ. ಅವಾಗ ಅಕ್ಕ ತಿಂದು ಬಂದಿದ್ದವಲ್ಲ, ತಂಗಿ ನೀನ ಬೈಯಾಡು ಹೊರಗಿನವ್ರು ಯಾರು ತಿಂದು ಹೋಗಿಲ್ಲ ತಂಗಿ, ನಿಮ್ಮ ಅಕ್ಕನ ತಂದು ತಿಂದಾಳು. ಹೇಳ್ತೀನಿ ನಾನು, ಒಂದು ಕೊಟ್ಟು ಹೆಣ್ಮಕ್ಳು ಬಡ್ಕೊಂಡು ಕಟ್ಟು ಏನು ಸ್ವಸ್ಥಾರದ ಯವ್ವ, ಸ್ವಸ್ಥಾರಿದ್ರೆ ಇಂಥವಿರ್ಬೇಕು ನೋಡಿ ಯವ್ವ. ಹತ್ತಿಟ್ಟು ಗಳಿಸಿಟ್ಟಾಳ ಅಂತ ಅಳ್ಳಕತ್ತಾವ. ಎತ್ತಿ ನೀ ಮಾಡಿಟ್ಟದು ತಿಲ್ಲಾರು ಹೊಂಟಲ್ಲ ಎತ್ತಿ ಅಂತ ಅಳ್ಳಕತ್ತಾವ. ನಮ್ಮ ಮನ್ಯಾಗ ನಾದವ ಯವ್ವ ಹೆಗ್ಗಣಗಳು, ನಾ ಬರಗಿದ ಮನೆಯತ್ತಿತ್ತಾವ ಯವ್ವ ಅಳ್ಳಕತ್ತು. ಹೇಳೋದು ತಾತ್ಪರ್ಯ ಏನು ಅಂತಂದ್ರ,
ಯಾರು ಮಾಡಿಟ್ಟರು ಯಾರು ತಿಂದು ಹೋಗ್ತಾರ. ಆದ್ರೆ ಗುರು ಸೇವಾ, ಗುರು ಭಕ್ತಿ, ಗುರು ಜ್ಞಾನವಲ್ಲ ಅವನಿಗೆ ಅಟ್ಟೇ ಸೀಮಿತದ. ಮತ್ತೊಬ್ಬರ ಕೈ ಹಾಕಿ ತಗೋಕ ಬರಂಗಿಲ್ಲ, ಮತ್ತೊಬ್ಬರು ತೊಡಗು ಮಾಡಕ ಬರಂಗಿಲ್ಲ. ಅದು ಎಂಥ ಜ್ಞಾನ ಅಂತ ಅದು ಬ್ರಹ್ಮನಿಷ್ಠ ಜ್ಞಾನ, ಅದುವೇ ಬ್ರಹ್ಮಜ್ಞಾನ. ಅದಕ್ಕ ಆ ಬ್ರಹ್ಮಜ್ಞಾನವನ್ನು ನೀವು ಪಡ್ಕೋರಿ ಅಂತ ಹೇಳುತ್ತಾ ಈಗ 10 ನಿಮಿಷದೊಳಗೆ ಎಲ್ಲರಿಗೆ ಲಿಂಗ ಧಾರಣ ಆಗುತ್ತದ. ಸಿದ್ಧಾರೂಢಪ್ಪ ಸ್ವಲ್ಪ ನೀವು ಅಲ್ಲೇ ಸರಿಬೇಕ್ರಿವ. ಸಿದ್ಧಾರೂಢಪ್ಪ ಆರು ಜೊತೆ ಅಪ್ಪಗಳು ಹೋಗಿ ಗುರುನಾಥ ಇದು ಸಿದ್ಧಾರೂಢರು ಯಾವ ರೀತಿಯಿಂದ ಜ್ಞಾನದ ರತ್ನಗಳು ಎಳ್ಳಿನ ರಾಶಿ ಧಾರಾಕಾರವಾಗಿ ಸುರಿಸ್ತಾರೆ ಎಂಬುದು ನೋಡಿ. ತಾಯಾಕ್ರಿ ಜೋರಿ ಏನಾದ್ರು ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಮಾಣಿಕ್ ಪ್ರಭು ಮಹಾರಾಜ್ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ. ಜಯ ಮಂಗಲಂ ಜಯ ನಮ ಪಾರ್ವತೇಶ್ವರ ಹರ ಹರ. ಅದು ಲಿಖಿಸ್ ಮಾಡ್ರಿ, ಅಲ್ಲಿ ಸ್ವಲ್ಪ ಹೊರಗಡೆ ತಕ್ಕೋರದು. ಮಂಗಲಂ ಜಯ ನಮ ಪಾರ್ವತೇಶ್ವರ ಹರ ಹರ ಮಹಾ